ಬಾರ್ಲೇ ಸರಜಿ, ನಿಂಗೇನೋ ಅರ್ಜೆಂಟಾಗಿ ವಿಷಯ ಹೇಳ್ಬೇಕು, ಮನೆ ಮುಳುಗೋಯ್ತೈತ್, ಬಾರ್ಲೇ ಸರ್ಸರ್ನ. ಎಲ್ಲೋದ್ಲಪ್ಪ ಇವಳು? ಗಂಡ ಬರೋಷದ್ ಹೇಳ್ಬಿಟ್ಟು ಹೊಂಟೋಗ್ಬಿಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ಗಂಡ ಬಂದು ನನ್ನ ಮೇಲೆ ಕಯ್ಯ 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 ಅಂದ್ಬಿಡ್ತಾನೆ. ಲೇ ಸರಜಿ. ಬಂದೆ ಬಂದೆ ಬಂದೆ, ಪಾತ್ರೆ ತೊಳಿತಾ ಇದ್ದೆ, ಅದಕ್ಕೆ ನೀನಿಯ ತೊಂದೇನು ಸಾಂಬ್ರಾಣಿಯ? ನಂಗೆ ಇನ್ನೂ ಏನೇನೋ ಬೇಕಿತ್ತೆ, ಈ ಪಾತ್ರೆ ತೊಳೆಯಕ್ಕೆ ಸೊಬಿನ ಸೋಪು ಎಲ್ಲ ಬೇಕಿತ್ತು. ನಿಂಗೆ ಹೇಳೋಣ ಅನ್ಕೊಂಡೆ, ನನ್ನ ಗಂಡನ ಕೇಳಿದ್ರೆ ಕಾಸಿಲ್ಲ ಕಾಸಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಲ್ಲ ನಾನು ಹೇಳ್ದೆ ಹೋಗ್ಬಿಟ್ಟು ಬರ್ತಿದ್ದೆ, ಕೊಡು ಒಂದು 2,000 ಅಂತ ಹೇಳಿದ್ರೆ 2,000 ರೂಪಾಯಿ ಅವನಜ್ಜಿ ಎಲ್ಲಿ ತಗೊಬಟ್ಟು ಬರ್ತೀಯ ದುಡ್ಡ, ಹಾಗೆ ಹಿಂಗೆ ಹೋಗಿ ಸಾಯಿ ಅಂತ ಹೆಂಗೆಂಗೋ ಬೈತಾನೆ. ಅಯ್ಯೋ ಬುಟ್ಟಾಕೆ, ನಮ್ಮಂಥ ಬಡವ್ರ ಮನೆಗೆ ಹುಟ್ಟಿದ್ರೆ ಹಿಂಗೆ ನೀನು ಆಗೋದು. ನಮ್ಮ ಮನೆ ಬರಹುಗಳೇ ನೀನು ಯಾರು ಸರಿ ಇಲ್ಲ. ನೀನು ತಂದೇನು, ಏನೇನು ತಂದೆ ಸಾಮಾನು? ಏನು ಮಾರ್ಟಿಂದ ಡೈರೆಕ್ಟಾಗಿ ಮನೆಗೆ ಏನಿಯ ಬರ್ತಾ ಇದ್ದಂಗಿದೆಯಾ ಇಲ್ಲಿಗೆ ನೀನಿಯಾ? ಏನೇ ತಂದೆ ನಂದೆಲ್ಲ ಹಾಳು ಬಿದ್ದೋಗ್ಲಿ. ನಿನ್ನ ಗಂಡ ನಿಂಗೆ 2,000 ರೂಪಾಯಿ ಕೊಡೋಕೆ ಯೋಚನೆ ಮಾಡ್ತಾನೆ. ಅವಳೆ ಮಿಟುಗ್ಲಾಡಿ ಬಿತ್ತರಿಗೆ 10 kg ಎಣ್ಣೆ, 25 kg ಅಕ್ಕಿ ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು 5 kg ಬ್ಯಾಳೆ, ಯಪ್ಪ 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 ಯಪ್ಪ, ಏನು 1 kg ತುಪ್ಪ. ತಕ 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 ನೀನು ತಕ, ಏನು ಬೇಕೋ ತಕ, ಎಷ್ಟು ಬೇಕೋ ತಕ, ನಾನು ದುಡ್ಡು ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ನೀನು ಏನೇನು ಬೇಕೋ ಎಲ್ಲ ತಗ ಮಾಡು ಅಂತ ಹೇಳ್ಬಿಟ್ಟುಲೇ ಯಪ್ಪ ಒರ್ಸಿ 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 ಕೊಡ್ತಾವನೆ. ನನಗಂತೂ ನೋಡಿದ ತಕ್ಷಣ ಏನಿಯ ಆಶ್ಚರ್ಯ ಆಯ್ತೈತೆ. ಅಲ್ಗೋ ನೀನು ನಂಬಕ್ಕಿಲ್ಲ ಅಂತ ಫೋಟೋ ಬೇರೆ ತೆಕ್ಕೊಬಿಟ್ಟು ಬಂದಿದ್ದೀನಿ. ಯಾರೇ? ಏಯ್ ನಿನಿ ಗಂಡ ಅವಳು ಯಾವಳೋ ಮಿಟುಗ್ಲಾಡಿಗೆ ಕೊಡಿಸ್ತಾವನೆ ಕಣ್ಲೆ. ಏನೇ ಹೇಳ್ತಿದ್ಯಾ? ನನ್ನ ಗಂಡನ ಬಗ್ಗೆ ನೀನು ಅನುಮಾನ ಪಡ್ತಾ ಇದೆಯೇನೆ? ಸುಮ್ ಕೂತ್ಕೊಳ್ಳೆ, ನೀನು ಯಾರು ನೋಡ್ದೋ ಏನು ಕತೆಯೋ? ಓ ಕಣವ, ನನಗೆ ಈ ವಯಸ್ಸಾಗ್ಲೇನಿಯ ಕಣ್ಣು ಐಬ್ ಬಂದ್ಬಿಟ್ಟವಲ್ಲ, ನನಗೇನು ಕಣಕ್ಕಿಲ್ಲ, ಯಾರು ಕಣಕ್ಕಿಲ್ಲ, ನನಗಿನ್ ಯಾರು ಕಾಣಿಸ್ತಾರೆ ಹೇಳು? ಅದಕ್ಕೆ ನನಗೆ ತಿಕ್ಲಂಗೆ ಆಡ್ತಾ ಇದ್ದೀನಿ, ಹೆಂಗ್ ಸಿಕ್ರಂಗೆ ಅಲ್ವಾ? ಅಯ್ಯೋ ಪೆರ್ಚಿಕಮಣಿ, ನಾನು ಯಾಕೆ ಸುಳ್ಳು ಹೇಳಿ? ದೇವ್ರನೇ ಕೇಳ್ತಾ ಇದ್ದೀನಿ, ದೇವ್ರಾಣೆಗೂ ನಿನ್ನ ಗಂಡನೇನಿಯ. ಇರು ಫೋಟೋ ತೆಕ್ಕೊಬಿಟ್ಟು ಬಂದಿದ್ದೀನಿ, ತೋರಿಸ್ತೀನಿ ನೋಡು. ಫೋಟೋವ ನೋಡೆ, ನಿನ್ನ ಗಂಡ ಕೊಂತ್ರಿ ನನ್ನ ಮಗನ ಗಂಡ ಅವಳ ಜೊತೆ ಹೆಂಗ್ ಕಿಸ್ಕೊಂಡು ಹೆಂಗೆಲ್ಲನೂ ಐಟಮ್ಗಳು ಕೊಡಿಸ್ತಾವ್ ನೋಡೆ. ಹೂನಲ್ಲೇ ಪದ್ದಿ ನನ್ನ ಗಂಡನೇನಿಯ. ಓ ಮತ್ತೆ ನಿನ್ನ ಗಂಡನೇನಿಯ? ನಾನು ಅದನ್ನೇನೆ ಹೇಳ್ತಿರೋದು, ನಿನ್ನ ಗಂಡನೇನೆ ನೋಡಿ ಎಂತ ಕೆಲಸ ಮಾಡ್ತಾವನೆ ಅಂತ ಹೇಳ್ಬಿಟ್ಟು. ಯಪ್ಪ ಅದು ಎಷ್ಟು ಅಕ್ಕಿ ಬ್ಯಾಳೆ ತುಪ್ಪ ಎಲ್ಲ ಕಾಸ್ಟ್ಲಿ ಐಟಮ್ಗಳೇ ಕಣ್ಲೆ. ಕೊಡ್ಸಿ 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 ಹಂಗೆ ಕೊಟ್ಟು ಕಳಿಸ್ತಾವನೆ. ಅಯ್ಯಯ್ಯೋ ನನ್ನ ಸಂಸಾರ ಬೀದಿಗೆ ಬಂತೆ. ಅಯ್ಯೋ ಶಿವನೇ, ನನ್ನ ಗಂಡಂಗೆ ಯಾಕಿಂತ ಕಂತ್ರಿ ಬುದ್ಧಿ ಬಂತು? ಅವ್ನ ಮನೆ ಕಾಯಾಗೋಗ, ಅವ್ನ ಮನೆ ಹಾಳಾಗೋಗ, ನೆಗದ್ಬಿಂದ ಹಳ್ಳಿ ಕಾಯಾಗೋಗ, ಅವ್ನ ಹಾಳು ಬಿದ್ದೋಗ. ಅಯ್ಯೋ ಪದ್ದಿ, ಏನ್ಲೇ ಮಾಡಲಿ ನಾನು? ಅಯ್ಯೋ ಶಿವನೇ ಭಗವನ್ನೇ, ನನ್ನ ಗಂಡ ಅಳದಾರಿ ಹಿಡಿದ್ಬಿಟ್ಟವನಲ್ಲಪ್ಪ, ಮತ್ತೆ ಸರಿದಾರಿಗೆ ತರಕ್ಕೆ ಆಯ್ತದೇನಪ್ಪ ನನ್ನ ಗಂಡನ? ಆಗಕ್ಕಿಲ್ಲ ಪದ್ದಿ, ಈ ನನ್ನ ಮಕ್ಕಳನ್ನೆಲ್ಲ ಸರಿದಾರಕ್ಕೆ ತರಕ್ಕೆ ಆಗಕ್ಕಿಲ್ಲ ನನ್ನ ಕೈಲಿ. ಅಷ್ಟೇ ನನ್ನ ಸಂಸಾರ ಬೀದಿಗೆ ಬಿತ್ತು ಅಂತನೇನಿಯ ಅರ್ಥ. ಮುಟ್ಬಿಟ್ಟು ಸುಮ್ ಕುಂತ್ಕೋಬೇಕು ಅಷ್ಟೇನೇನಿಯ. ಅಯ್ಯೋ ನನ್ನ ಮಗಳು ಸಂಸಾರ ಸೊರಗೋ ಇಷ್ಟೊತ್ತಿಗೆ ಇವ್ ನನ್ನ ಮಗ ಕಿತ್ಕೊಂಡು ಹೋಯ್ತಾನೆ. ಹೀಗೇನ್ಲೇ ಮಾಡೋದು? ನೋ ಇಷ್ಟಕ್ಕೆ ಬಾಯ್ ಬಿಟ್ಕೊಂಡ್ರೆ ಹೆಂಗೆ? ನಿನ್ನ ಮಗಳಿಗಿನ್ನ ದೊಡ್ಡವನೋ ಇಲ್ಲ ನಿನ್ನ ಮಗಳಿಗಿನ್ನ ಚಿಕ್ಕವನೋ ಗೊತ್ತಿಲ್ಲ ಕಣಮ್ಮ. ಏನೋ ಕಾಲೇಜ್ಗೆ ಹೋಯ್ತವನಂತೆ, ಕಾಲೇಜ್ಗೆ ಹೋಗ ಮಗ ಬೇರೆ ಅವನಂತೆ. ಅಯ್ಯೋ ಹೌದೇನ್ಲೇ? ಹೂ ಕಣ್ಲೆ, ನಾನು ಅವಳ ಹತ್ರನೇ ನಿಲ್ಲಿಸ್ಬಿಟ್ಟು ಏನೋ ಮಾತಾಡೋಳಂಗೆ ಸುಮ್ಕೆ ನಾಟಕ ಮಾಡ್ಬಿಟ್ಟು ಮಾತಾಡ್ತಾರಲ್ಲ, ಹಂಗೆ ನಾಟಕ ಮಾಡ್ಬಿಟ್ಟು ಮಾತಾಡೋಳಂಗೆ ಮಾತಾಡಿದೆ. ಏನಕ್ಕ ಏನು ಹೆಸರು ಅಂದರೆ, ನನ್ನ ಹೆಸರು ಕ್ಯಾಂಪಕ್ಕ ಅಂತ, ಇಲ್ಲೇ ಸಿದ್ನಳ್ಳಿ ಕ್ಯಾಂಪಕ್ಕ ನಾನು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳಿದ್ಲು. ನಾನು ಹೌದಾ ಬಿಡು ಅಂತ ಅಂದ್ಕೊಂಡು ಸುಮ್ಕಾಗ್ಬಿಟ್ಟೆ ನಾನು. ಇನ್ನೇನು ಮಾತಾಡೋದು ಬಿಡೋದು ಅಂತ ಹೇಳ್ಬಿಟ್ಟು. ನೋಡು ನೀನು ಹೊಸಿ ಹುಷಾರಾಗಿರ್ಬೇಕೇ, ಇಲ್ಲ ಅಂತಂದರೆ ಭಾಳ ಕಷ್ಟ ಆಯ್ತದೆ. ಗಂಡು ಮಗ ಬೇರೆ ನೀನಿಯ. ಏನು ಅವಳಿಗೆ ನಿನ್ನ ವಿಚಾರ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲಪ್ಪ ನನಗಂತೂ. ಯಾಕೆ ನಮಗೆ ಹಿಂಗಾಯ್ತವೆ? ಅಯ್ಯಪ್ಪ ನನಗೀಗ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ. ಒಂದು ಕಡೆ ನನ್ನ ಮಗಳನ್ನ ನೋಡ್ಲಾ, ಒಂದು ಕಡೆ ಇಲ್ಲಿ ನೋಡ್ಲಾ, ಅಲ್ಲಿ ನೋಡ್ಲಾ, ನನಗಂತೂ ತಲೆ ಕೆಟ್ಟು ಕ್ಯಾರೆ ಹಿಡಿದ್ಬಿಟ್ಟೈತೆ. ಏನು ಮಾಡೋದು ಅಂತ ನಂಗೆ ಗೊತ್ತಿನೂ ಅರ್ಥ ಆಯ್ತಿಲ್ಲ. ಪೊದಿ ನನ್ನ ಸಂಸಾರ ಸೊರೈತದೇನೆ ಈ ಜನ್ಮದಾಗೆ, ನೀನೇ ಹೇಳೆ ಸೊರೈತದೇನೆ. ಇವಾಗ ಹಂಗೆ ಇವಳನ್ನೆಲ್ಲ ಹಿಡ್ಕೊಂಡು ಬಿಡ್ಸೋದು, ಅಷ್ಟು ದೊಡ್ಡ ಮಗ ಅವನೇ ಅಂತ ಹೇಳಿದ್ರೆ ಏನ್ಲೇ ಅರ್ಥ? ಎಷ್ಟು ದಿನದಿಂದ ಇವ್ರದ್ದು ನಡೀತೈತೆ ಅಂತ ಹೇಳ್ಬಿಟ್ಟು. ಈಗ ಯಾಕೆ ಅಡ್ರೆಸ್ ಎಲ್ಲ ತಿಳ್ಕೊಂಡಿದ್ದೀನಿ ತಾನೆ, ಒಂದು ಕಿತ ಹೋಗಿ ಗಮನ ಇಟ್ಬಿಟ್ಟು ನೋಡೋಣ. ನೋಡ್ಬಿಟ್ರೆ ಎಲ್ಲನೂ ಸೊರೈತದಲ್ವಾ? ನೀನು ಯಾಕೆ ತಲೆ ಕೆಡ್ಸ್ಕೊತ್ಯಾ? ನೋಡಿ ಹೋಗ್ಬಿಟ್ಟು ಒಂದು ಕಿತ ನೋಡ್ಕೊಂಬಿಟ್ಟು ಬರೋಣ ಮಾತಾಡ್ಸ್ಕೊಂಡು. ಮೊದಲು ನಿಂಗೆ 7 ಗಂಟೆ ನಂಗೆ ಸಮಾಧಾನನೇ ಇರಲಿಲ್ಲ ಕಣ್ಲೆ. ಮೊದಲು ನಿಂಗೆ ಹೇಳ್ಬಿಟ್ಟೆ ಹೋಗ್ಬೇಕು ಅಂತ ಓಡ್ ಬಂದೆ ಹೇಳೋಕ್ಕೆ. ನಿನ್ನ ಗಂಡ ಸುಳ್ಳು ಹೇಳ್ಬಿಟ್ಟು ಹೋಗವನೇ ನೋಡು. ಅವ್ರ ಮನೆಗೆ ಹೋಯ್ತೀನಿ ಇವ್ರ ಮನೆಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ನಿನ್ನ ನಾದಿನಿ ಮನೆಗೂ ಹೋಗಿಲ್ಲ, ಯಾರ ಮನೆಗೂ ಹೋಗಿಲ್ಲ, ಅಲ್ಲೇ ನೀನು ಬಿದ್ದಿದ್ದ. ನೀನು ನಿನ್ನ ನಾದಿನಿ ಮಾತಾಡಲ್ವಲ್ಲ, ಹೆಂಗಿದ್ರು ನೀನು ಫೋನ್ ಹಾಕ್ಬಿಟ್ಟು ಕೇಳೋಕ್ಕಿಲ್ಲ. ಏನು ಅವಳಿಗೇನು ಗೊತ್ತಾಯ್ತದ ಬಿಡು ಅಂತ ಹೇಳ್ಬಿಟ್ಟು ಹೋಗಿರೋದೇನೆ ನೀ. ಬೇಕಾದ್ರೆ ನಿನ್ನ ನಾದಿನಿಗೆ ಫೋನ್ ಹಾಕ್ಬಿಟ್ಟು ಕೇಳೋ ಅಂದ್ಕಿತ ಬಂದವನ ಅಣ್ಣಯ್ಯ ಅಂತ ಹೇಳ್ಬಿಟ್ಟು. ಫೋಟೋದಾಗೆ ನೀ ಎಲ್ಲ ಕಾಣಿಸ್ತಾಯ್ತಲ್ಲ ಬುದ್ಧಿ ನಿನ್ನ ಮೊಬೈಲಾಗೆ ನೀನು ಬಿಡು ಅಡ್ರೆಸ್ ಸಮೇತ ಇಸ್ಕೊಬಿಟ್ಟು ಬಂದಿದ್ಯಾ. ಲೇ ನೋಡಿಲೆ ಹೋಗ್ಬಿಟ್ಟು ಒಂದ್ಕಿತ ಮಾತಾಡ್ಸ್ಕೊಂಬಿಟ್ಟು ಬರಬೇಕು. ಏನು ಎತ್ತ ಅಂತ ನನಗೆ ಗೊತ್ತಾಗಬೇಕು. ಅವಳಿಗಂತೂ ಗಾಳಿ ಬಿಡಿಸ್ಬಿಡ್ತೀನಿ.
ಏನು ಮಾಡಿದ್ರು ಯೋಚನೆ ಮಾಡಿ ಸಮಾಧಾನವಾಗಿ ಮಾಡಬೇಕೇ. ಮೊದಲು ಏನು ಎತ್ತ, ಮೊದಲನೇ ಹೆಣ್ತಿನ ನೀನೇ ಎರಡನೇ ಹೆಣ್ತಿನ ಅದು ಗೊತ್ತಿಲ್ವಲ್ಲ. ಕಾಲೇಜ್ಗೆ ಹೋಗೋ ಮಗವನೇ ಅಂತಂದರೆ ಯೋಚನೆ ಮಾಡು, ಏನೇನು ಆಗಿರ್ತದೆ ಏನೇನು ಬಿಟ್ಟಿರ್ತದೆ ಅಂತ ಹೇಳ್ಬಿಟ್ಟು ನೀನು ಅದು ಬಿಟ್ಬಿಟ್ಟು ನೀನು ಬರೀ ಇದನ್ನು ಮಾತ್ರನೇ ನೀ ಕಿರ್ಚಾಡೋದನ್ನು ನೋಡ್ಬಿಟ್ರೆ ಆಮೇಲೆ ನೀನು ಎರಡನೇ ಹೆಣ್ತಿ ಆಗಿದ್ರೆ ನಿನಗೆ ಯಾವಕ್ಕೂ ಇರೋಕ್ಕಿಲ್ಲ. ಅವಳೇ ನೀನು ಚೊಪ್ಪಲೆ ಕೊಡಿದ್ಬಿಟ್ಟು ಕಳಿಸ್ಬಿಡ್ತಾಳೆ. ಯೋಚನೆ ಮಾಡು. ನೀನು ಹೇಳೋದು ಸರಿಯಾಗೈತೆ ಪದ್ದಿ. ನನಗೆ ಏನು ಮಾಡಬೇಕು ಅಂತ ದಿಕ್ಕೇ ತೋರಿಸ್ತಿಲ್ಲ. ಹಾಳಾಗೋಯ್ತು. ನನ್ನ ಮಗಳು ಏನೋ ಸಂದಕವಳೆ ಅಂತ ಅನ್ನೋ ಅಷ್ಟೊತ್ತಿಗೆ ಇಲ್ಲಿ ನೋಡಿದ್ರೆ ಹಿಂಗಾಯಿತು. ನನ್ನ ಮಗಳಿಗೆ ವಿಚಾರನ ಹೇಳ್ಬಿಟ್ರೆ ನನ್ನ ಮಗಳು ಮತ್ತೆ ಬೇಜಾರು ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾಳೆ. ನನ್ನ ಮಗಳನ್ನ ಇಲ್ಲಿ ಕರೆಸ್ಕೊಳ್ಳೋದು ಇಷ್ಟ ಇಲ್ಲ. ನೀನೇ ಹೇಳ್ದಲ್ಲ, ನಾವೇ ಮಗಳು ಮನೆಗೆ ಹೋಗ್ಬೇಕಾಯ್ತದೆ, ಅದೇನೋ ಸಹಾಯ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟರೊಳಗಡೆ ಇಲ್ಲಿ ಏನೋ ನಾವು ಒಂದು ಮುಗಿಸ್ಕೋಬೇಕೆ. ಇಲ್ಲ ನನ್ನ ಗಂಡನ ಬಿಟ್ಬಿಟ್ಟಿನಾರ ನಾನು ಹೋಗ್ಬಿಟ್ರಲ್ಗೆ ಅಷ್ಟೇ ನನ್ನ ಗಂಡ ಇಲ್ಲಿಗೆ ಕರ್ಕೊಬಂದ್ಬಿಟ್ಟು ಇರಿಸ್ಕೊಬಿಡ್ತಾನೆ. ಹಾಂ ರೆಡಿ ಹೋಗನ್ ಬೇಕಾದ್ರೆ ನಾಳೆಗೆ ಆ ಕೆಂಪಕ್ಕನ ಮನೆಗೆ ಸಿದ್ನಳ್ಳಿನಂತೆ ಕೆಂಪಕ್ಕನ ಮನೆಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಬಿಟ್ಟು ಏನಕ್ಕ ಎತ್ತಕ್ಕ ಅಂತ ಹೇಳ್ಬಿಟ್ಟು ಕೇಳಿ ವಿಚಾರಿಸ್ಕೊಂಡು ಬರೋಣ. ಆಮೇಲೆ ನಿನ್ನ ಗಂಡನ ಕೇಳಿ ವಿಚಾರಿಸಿ ನನ್ನ ಮಗಂಗೆ ಸರಿಯಾಗಿ ನಾಲ್ಕು ಬಾರಿಸಿದ್ರೆ ಹೆಂಗೆ ಗೊತ್ತಾಗ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಆಯ್ತಾನೆ. ನೀನೇ ದೊಡ್ಡ ಹೆಂಡ್ತಿ ಅಂತ ಗೊತ್ತಾದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡು ಅಷ್ಟೇನೇ. ನೀನು ಹೇಳೋದೇ ಸರಿಯಾಗೈತೆ ಪುದ್ದಿ. ಆಯಿತು, ನಾಳೆ ಕೆಣಿಯ ಹೋಗ್ಬಿಟ್ಟು ಬರೋಣ. ಅಲ್ಲ ನನ್ನ ಗಂಡ 10 ರೂಪಾಯಿಗೆ ಏನೋ ಕೊತ್ತಂಬರಿ ಸೊಪ್ಪು ಕೊಡಿಸು ಅಂದರೆ ನೀನು ಕಯ ಅಂತ ಹೇಳ್ತಾನೆ. 10 ರೂಪಾಯಿ ಕೊಡ್ಸಲ್ಲ ಪುದ್ದಿ, ಯಾಕೆ ಸುಳ್ಳು ಹೇಳಬೇಕು. ನಿನ್ನ ಗಂಡನ ಒಂದು ಪಕ್ಷ ಒಂದು 100-500 ಕೊಡ್ತಾನೇನೋ. ನನ್ನ ಗಂಡ 10 ರೂಪಾಯಿ ಕೊಡೋಕ್ಕಿಲ್ಲ. ನನ್ನ ಗಂಡ ಎಲ್ಲದಕ್ಕೂ ಕೈ ಕೊಡ್ತಾನೆ. ಈಗ ನೀನೇ ಹೇಳು ಏನು ಮಾಡನಿ ಅಂತ. ಅವಳಿಗೆ 25 kg ಅಕ್ಕಿ ಮೂಟೆ ಯಾಕಮ್ಮ ಸೊಸೈಟಿ ತಿಂತಿಲ್ವ ನಾನು ಅಷ್ಟು ಅಲ್ಲ ಅಂತ ಹೇಳ್ಬಿಟ್ಟು 10 kg ಎಣ್ಣೆನಂತೆ. ಪೊದ್ದೆ ನೀನು ನಂಬ್ತೀಯೋ ಬಿಡ್ತೀಯನೇ. ಒಂದು ಪಾಕೆಟ್ ಎಣ್ಣೆ ತಂದುಬಿಟ್ರೆ ನನಗೆ ಅದೇನೇ ಅದು ಅಡ್ಡು ವಿಚಾರ ಆಗೋಗ್ಬಿಟ್ಟಿರ್ತದೆ. ನನಗಂತೂ ಒಂದು ಪಾಕೆಟ್ಟು ತರಕ್ಕಿಲ್ಲ. ಕೊಡಿಸು ಅಂದ್ರೂ ಕೊಡ್ಸೋಕ್ಕಿಲ್ಲ. ದೀಪದೆಣ್ಣೆ ಮುಗ್ದೋಗೈತೆ ಕೊಡ್ಸಯ್ಯ ಅಂದರೆ ಇಲ್ಲ ಅಂತ ಬೊಗಳ್ತಾನೆ, ಕಾಸಿಲ್ಲ ಅಂತ. ಅವಳಿಗೂ ಇಷ್ಟೆಲ್ಲ ಕೊಟ್ಟವನೇ ಅಂತ ಹೇಳಿದ್ರೆ ಒಟ್ಟುರಿ ಅಲ್ವೇನೆ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಬಿಡತ್ತ, ನೀನು ಯಾವುದ್ರ ಬಗ್ಗೆನೇ ಯೋಚನೆ ಮಾಡಬೇಡ. ನಾನಿದ್ದೀನಲ್ಲ ನೋಡಿಲೇ, ಈಗ ನನಗೆ ಎಷ್ಟು ಸಹಾಯ ಮಾಡಲ್ಲ ನೀನು. ನನಗೇನ ಪ್ರಾಬ್ಲಮ್ ಬಂದರೆ ಕೈ ಕೊಟ್ಬಿಟ್ಟು ಹೊಂಟೋಗ್ಬಿಡ್ತೀಯಾ? ಇಲ್ಲ ತಾನೇ, ನೀನು ನನಗೆ ಸಹಾಯ ಮಾಡ್ತೀಯ ತಾನೇ? ಹಾಂ ಬಾ, ನಾನು ನಿನಗೆ ಮಾಡ್ತೀನಿ. ಮಾಡೋಕ್ಕಿಲ್ಲ ಅಂತ ನಾನು ಏನಾರ ಹೇಳಿದ್ನ ನಿನಗೆ? ನಾನು ಸಹಾಯ ಮಾಡಿದ್ರೆ ನಾನು ಮುಂದಿರ್ತೀನಿ, ನೀನು ಮುಂದಿರ್ತೀಯ. ಯಾಕೆ ತಲೆ ಕೆಡಿಸ್ಕೊತೀಯ ನೀನು? ನಾನು ನೋಡ್ಕೊತೀನಿ ಅಂತ ಹೇಳಿದ್ನಲ್ಲ ಎಲ್ಲನೂ. ಎದ್ದು ಬಾ ಸುಮ್ಮನೆ ನೆನೆಯ. ಥೂ ಅಂತ ನಿನ್ನ ಗಂಡುಗಳಿಗೆಲ್ಲ ಸರಿಯಾಗಿ ಬುದ್ಧಿ ನೆನೆಯ ಕಲಿಸ್ಬೇಕೇ. ಇವಾಗ ಏನು ತಲೆ ಕೆಡಿಸ್ಕೊಂಡು ಗಂಡ ಬಂದ ತಕ್ಷಣ ಜಗಳ ತೆಗಿಯಕ್ಕೆ ಹೋಗ್ಬೇಡ ನೀನು. ಬಾಯಿ ಮುಚ್ಕೊಂಡು ಸುಮ್ಮನೆ ಇರು, ಏನು ಜಗಳ ತೆಗಿತಿದ್ದಂಗೆ. ಆಮೇಲೆ ಅವಳ ಹತ್ರ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಆಮೇಕಿಂದ ಏನೋ ಒಂದು ನಿರ್ಧಾರನ ಮಾಡೋಣ. ಈಗಲೇ ಕೈ ಅಂದ್ಬಿಟ್ರೆ ನಂಗೆ ಅವಳು ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಆ ಊರಾಗ ಮನೆಯೇ ಖಾಲಿ ಮಾಡಿಸ್ಬಿಟ್ರೆ ಏನು ಮಾಡ್ತೀಯಾ? ಆಮೇಕಿಂದ ತಗ್ಲಾಕಳಕ್ಕಿಲ್ಲ. ರೆಡ್ಡಿ ಹ್ಯಾಂಡಾಗಿ ಹಿಡಿಬೇಕು ಗಂಡಸ್ರನ್ನ, ಬುಟ್ಬಿಟ್ಟು ಹಿಡಿಬೇಕು ಅಂತಾರಲ್ಲ ಹಂಗೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರು, ಸರಿನಾ? ಹೋಗೋಣ ನಾಳೆ ಬೆಳಿಗ್ಗೆ ಹೋಗೋಣ. ಹೋಗಿ ನಾಳೆ ಬೆಳಿಗ್ಗೆ ಮಾತಾಡ್ಬಿಟ್ಟು ಆಮೇಕಿಂತ ವಿಚಾರಿಸ್ಕೊಂಡು ಬರೋಣ. ಮುಂದೆ ಏನೋ ಮಾಡೋಣ. ಆಯಿತು ಪದ್ದಿ, ಆಯಿತು. ಇವತ್ತು ನನ್ನ ಗಂಡ ಬಂದ್ರೂ ಎಷ್ಟು ಕೋಪ ಬಂದ್ರೂ ನಾನಂತೂ ಏನು ಮಾತಾಡೋಕ್ಕಿಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀನಿ. ನೀನು ಹೇಳ್ದಂಗೆ ನೀನು ಆಮೇಕಿಂದ ನೋಡ್ತೀನಿ. ನನ್ನ ಮಗಂಗೆ ಸರಿಯಾಗಿ ಮಾಡ್ತೀನಿ. ಆಮೇಕಿಂದ ಏನೋ ಒಂದು ಮಾಡಿದ್ರೆ ಆಯಿತು. ಹೀಗೆ ಸದ್ಯಕ್ಕೆ ನೀನು ಬಾಯಿ ಮುಚ್ಕೊಂಡು ಇರೋದು ಕಲ್ತ್ಕ. ಆಯಿತು. ನಾನು ಅದಕ್ಕೆ ಮಂತಕ್ಕೂ ಹೋಗಲಿಲ್ಲ. ನೀನು ಫಸ್ಟ್ ಹೇಳ್ಬಿಟ್ಟು ಮಂತಕ್ಕೆ ಹೋಗೋಣ. ಅದಕ್ಕೆ ನೀನು ನಂಬಕ್ಕೂ ಇಲ್ಲ ಅಂತ ಫೋಟೋ ತೆಕ್ಕೊಂಡು ಬಂದಿದ್ದಾನು. ನಿನಗೆ ಹೇಳ್ಬಿಟ್ಟೆ ಹೋಗೋಣ ಫಸ್ಟು ಅಂತ ಓಡ್ ಬಂದೆ ನಿನ್ಗೆ ಹೇಳೋಕ್ಕೆ ಅಂತ ಹೇಳ್ಬಿಟ್ಟು. ಸದ್ಯ ಈಗ ಗೊತ್ತಾಯ್ತಲ್ಲ ನಿಂಗೆ ಎಲ್ಲ ವಿಷಯ. ಸಾಕ್ಬಿಡು, ನಾನು ಮಂತಕ್ಕೆ ಹೋಗ್ತೀನಿ. ಆಮೇಲೆ ನಮ್ಮ ಅತ್ತೆ ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಈಚೆ ಕಡೆ ಬಾಯಿ ಬಿಡ್ಕೊಂಡು ಕುಂತ್ಕೊಬಿಡ್ತಾಳೆ. ನಾಳೆ ರೆಡಿಯಾಗಿರು, ಹೋಗೋಣ. ಸರಿ ಆಯಿತು.